ನಮಸ್ಕಾರ ವೀಕ್ಷಕರೇ, ಭಾಳಷ್ಟು ಪೇರೆಂಟ್ಸ್ಗೆ ಒಂದು ಡೌಟ್ ಇದೆ. ಅದೇನಪ್ಪ ಅಂತಂದರೆ MBBS ಡೆಂಟಲ್ ಈಗಲೇ ಹಾಕಬೇಕಾ ಅಂತ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಈಗ ಇರೋದಿಲ್ಲ, ನಿಮಗೆ 9ನೇ ತಾರೀಕಿನಿಂದ ಆವಾಗ MBBS ಆಗಲಿ ಡೆಂಟಲ್ ಅಲ್ಲಿವರೆಗೂ ಆಲ್ಮೋಸ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಂದಿರುತ್ತೆ. ಅಂದರೆ 9ನೇ ತಾರೀಕಿನಿಂದ ಅಂದರೆ ಮೊದಲನೇ ರೌಂಡ್ನ ಮಾಕ್ ಅಲಾಟ್ಮೆಂಟ್ ಆದ ನಂತರ, ಆ್ಯಕ್ಚುಲಿ 2 ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದ್ದಾರೆ. 7ನೇ ತಾರೀಕು ಅಂತಂದರೆ ಮತ್ತು 9ನೇ ತಾರೀಕಿಗೆ ನಿಮಗೆ ಆಲ್ಮೋಸ್ಟ್ ಅವೈಲೇಬಲ್ ಆಗುತ್ತೆ. ಆವಾಗ ನೀವು MBBS ಆಗಲಿ ಡೆಂಟಲ್ ಆಗಲಿ ಮತ್ತು ಆಯುಷ್ 9ನೇ ತಾರೀಕಿನಿಂದಲೇ ನೀವು ಆಪ್ಷನಟ್ಟು ಸ್ಟಾರ್ಟ್ ಮಾಡಬೇಕು. ಎರಡನೇ ಡೌಟ್ ಏನಪ್ಪ ಅಂತಂದರೆ, ನಾವು ಕರ್ನಾಟಕ ಸಿಟಿಗೆ ಯಾವುದೇ ರೀತಿ ಆಪ್ಷನಿಟಿ ಮಾಡಿಲ್ಲ, ಡೈರೆಕ್ಟ್ಲಿ ನಾವು MBBS ಡೆಂಟಲ್ ಆಯುಷ್ ಆಗ್ಬೋದು ಅಂತ ಇದ್ದಾರೆ. ಈಸಿಲಿ ಆಗ್ಬೋದು, ಸಮಸ್ಯೆ ಇಲ್ಲ. ಕರ್ನಾಟಕ ಸಿಟಿಗೆ ಹಾಕಲೇಬೇಕಂತ ಮ್ಯಾಂಡೇಟರಿ ಅಂತ ಏನು ಇರೋದಿಲ್ಲ. ಓಕೆ, ನಿಮ್ಮ ಒಳ್ಳೆ ಸ್ಕೋರ್ ಆಗಿದ್ದರೆ, ನಿಮಗೆ ಸಿಗುತ್ತೆ ಅನ್ನೋ ಭರವಸೆ ಇದ್ದರೆ, ಅಥವಾ MBBS ಡೆಂಟಲ್ ಆಯುಷ್ 3ರಲ್ಲಿ ಯಾವುದಾದ್ರು ಮಾಡಬೇಕಂತ ನೀವು ಡಿಸೈಡ್ ಮಾಡ್ಕೊಂಡಿದ್ರೆ ಕರ್ನಾಟಕ ಸಿಟಿ ಅಪ್ಲೈ ಮಾಡುವಂಥ ಅವಶ್ಯಕತೆ ಆದರೆ ಕರ್ನಾಟಕ ಸಿಟಿಲಿರುವಂಥ ಕೋರ್ಸಸ್ಗಳಿಗೆ ಯಾವುದೇ ರೀತಿ ಸೆಲೆಕ್ಟ್ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ. ಓಕೆ, ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೀಟ್ ಮ್ಯಾಟ್ಸ್ ಆಗಿರ್ಬೋದು ಮುಂಬರುವ ದಿನಗಳಲ್ಲಿ ಬರ್ತದೆ. ಮತ್ತು ಆಮೇಲೆ ಯಾರು ಇದುವರೆಗೆ ಅಪ್ಲೈ ಮಾಡಿಲ್ಲ ಅವ್ರಿಗೆ ಅಪ್ಲೈ ಮಾಡೋದಕ್ಕೆ ಲಿಂಕ್ ಬರುತ್ತೆ. ಬಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ಬೋದು, ಸಂಬಂಧಪಟ್ಟಂಥ ಆ್ಯಕ್ಟಿವಿಟೀಸ್ ಭಾಳ ಬೇಗ ನೀವು ಮಾಡ್ತಾರೆ ಅನ್ಕೋತೀನಿ. ಸ್ವಲ್ಪ ಡಿಲೇ ಆಗ್ಬೋದು. ಆ ಒಂದು ಸೀಟ್ ಮ್ಯಾಟ್, ಆ ಒಂದು ಸ್ಕೆಡ್ಯೂಲ್ ಮೇಂಟೈನ್ ಮಾಡೋದು ಅಷ್ಟು ಈಸಿ ಆಗೋದಿಲ್ಲ. ಬಟ್ ಎನಿವೆ ಅದು ಒಂದು ಟೆಂಟೇಟಿವ್ ಅಂತಲೇ ಹೇಳ್ಕೊಂಡು ನಡಿಬೋದು. ಬಟ್ ನೋಡೋಣ, ಏನೇ ಅಪ್ಡೇಟ್ ಬಂದರೂ ಸಹ ನಿಮ್ಗೆ ಹೇಳ್ತಾ ಇರ್ತೀನಿ. ಚಾನಲ್ ಒಂದಿಗೆ ಇರಿ. ಓಕೆ, ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.